ಕ್ವಿಕ್ 25ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಈ ಕ್ಷಣದ 25 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ಕೊಂಬರೋಣ. ಬೆಂಗಳೂರಲ್ಲಿ ನೀರಿನ ಸಮಸ್ಯೆ ನೀಗಿಸುವುದಕ್ಕೆ ಬಿಬಿಎಂಪಿ ಮುಂದಾಗಿದೆ. ನೀರಿನ ಸಮಸ್ಯೆಗಾಗಿ ಬೋರ್ವೆಲ್ ಕೊರೆಸಲು ನಿರ್ಧಾರ ಮಾಡಿದೆ. ಟಿವಿ9 ವರದಿ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. 131 ಕೋಟಿ ಹಣವನ್ನು ನೀರಿಗೆ ಮೀಸಲಿಡೋದಾಗಿ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಹೇಳಿದ್ದಾರೆ. ಮಂಡ್ಯ ಸಂಸದೆ ಸುಮಲತಾ ನಡೆ ತೀವ್ರ ಕುತೂಹಲ ಮೂಡಿಸಿದೆ. ಸ್ಪರ್ಧೆ ಖಚಿತಪಡಿಸಿದ ಬೆನ್ನಲ್ಲೇ ಪ್ರಮುಖರ ಸಭೆಯನ್ನ ಕರೆದಿದ್ದಾರೆ. ನಾಳೆ ಸಂಜೆ ಬೆಂಗಳೂರಿನ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ನಡೆಯಲಿದೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ಮುಖಂಡರು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಸುಮಲತಾ ಅಂಬರೀಶ್ ಮಂಡ್ಯ ಕಣದಲ್ಲಿ ಇದ್ದೇ ಇರ್ತಾರೆ ಅಂತ ಸಂಸದೆ ಆಪ್ತ ಹನಕೆರೆ ಶಶಿ ಹೇಳಿದ್ದಾರೆ. ಬಿಜೆಪಿ ಟಿಕೆಟ್ ಸಿಗದೇ ಇದ್ರೂ ಕೂಡ ಸ್ಪರ್ಧೆ ಮಾಡ್ತಾರೆ. ಕಾರ್ಯಕರ್ತರ ಮನವಿಯನ್ನ ಸುಮಲತಾ ಪರಿಗಣಿಸ್ತಾರೆ. 5 ವರ್ಷದ ಸಾಧನೆ ಇಟ್ಕೊಂಡು ಜನರ ಮುಂದೆ ಹೋಗ್ತೀವಿ ಅಂತ ಹೇಳಿದರು. ರಾಜ್ಯಸಭೆ ಚುನಾವಣೆ ಗೆಲ್ಲೋದಕ್ಕೆ ಜೆಡಿಎಸ್ ನಾಯಕರು ಕೊನೆ ಹಂತದ ಕಸರತ್ತು ಮಾಡ್ತಿದ್ದಾರೆ. ಅಡ್ಡ ಮತದಾನದ ಆಗದಂತೆ ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋದಕ್ಕೆ ಹೋಟೆಲ್ ವಾಸ್ತವ್ಯ ಮಾಡೋದಕ್ಕೆ ಮುಂದಾಗಿದ್ದಾರೆ. ಭಾನುವಾರ ಸಂಜೆ ಅಥವಾ ಸೋಮವಾರ ಹೋಟೆಲ್ನಲ್ಲೇ ತಂಗಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಚುನಾವಣೆಗೂ ಮುನ್ನ ಗ್ಯಾರಂಟಿ ಅಸ್ತ್ರಗಳನ್ನ ಬಳಸೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇಂದ ವಿವಿಧೆಡೆ ಗ್ಯಾರಂಟಿ ಕಾರ್ಯಕ್ರಮ ನಡೆಸಲಿದ್ದಾರೆ. ಧಾರವಾಡದಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಗ್ಯಾರಂಟಿ ಸಮಾವೇಶ ನಡೆದರೆ, ನಾಳೆ ಮಾಗಡಿಯಲ್ಲಿ ಡಿಕೆ ಶಿವಕುಮಾರ್ ಇಂದ ಗೃಹಲಕ್ಷ್ಮಿ ಸಮಾವೇಶ ಮಾಡಲಿದ್ದಾರೆ. ಸಿಎಂ ಡಿಸಿಎಂ ರಾಹುಲ್ ಗಾಂಧಿಗೆ ಸಮನ್ಸ್ ವಿಚಾರವಾಗಿ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ಬಿಜೆಪಿ ಸರ್ಕಾರವನ್ನು 40% ಸರ್ಕಾರ ಎಂದು ಹೇಳಿಲ್ಲ, ಗುತ್ತಿಗೆದಾರರ ಸಂಘ ಹೇಳಿದ್ದನ್ನ ಹೇಳಿದ್ದೇವೆ ಅಷ್ಟೇ. ಅದಕ್ಕೆ ನೋಟಿಸ್ ಕೊಡುವಂತ ಪ್ರಶ್ನೆ ಯಾಕೆ ಬರುತ್ತೆ? ನಾವು ಕಾನೂನಾತ್ಮಕವಾಗಿ ಉತ್ತರವನ್ನು ಕೊಡುತ್ತೇವೆ ಅಂತ ಹೇಳಿದರು. 1950ರಿಂದ ಸಂವಿಧಾನದ ಬಗ್ಗೆ ಅಪಪ್ರಚಾರ ಮಾಡಲಾಗ್ತಿದೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ರಾಷ್ಟ್ರೀಯ ಏಕತೆ ಸಮಾವೇಶ ಸಂದರ್ಭದಲ್ಲಿ ಈ ಮಾತನಾಡಿದ್ದಾರೆ. ಸಂವಿಧಾನ ರಕ್ಷಣೆ ಆದರೆ ನಾವೆಲ್ಲ ಉಳಿತೇವೆ, ಸಂವಿಧಾನಕ್ಕೆ ಧಕ್ಕೆ ಆದರೆ ನಾವು ಅಪಾಯಕ್ಕೆ ಸಿಲುಕುತ್ತೇವೆ ಅಂತ ಹೇಳಿದರು. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರೇ ಆರ್ಎಸ್ಎಸ್ ಬ್ಯಾನ್ ಮಾಡಿದ್ರು ಅಂತ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ನಾನು ಸುಳ್ಳು ಹೇಳ್ತಿಲ್ಲ, ಬೇಕಿದ್ರೆ ಬಿಜೆಪಿ ಅವ್ರನ್ನ ಕೇಳಿ. ಆದ್ರೆ ಈಗ ಅವರೇ ಪಟೇಲರ ಒಂದು ಪ್ರತಿಮೆಯನ್ನು ಕಟ್ಟಿದ್ದಾರೆ. ಇವರ ಐಡಿಯಾಲಜಿ ನನಗೆ ಅರ್ಥ ಆಗ್ತಿಲ್ಲ ಅಂತ ಲಾಡ್ ಹೇಳಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಧಾರವಾಡದಲ್ಲಿ ಲೋಕಸಭೆ ಚುನಾವಣೆ ಕಾರ್ಯಾಲಯ ಉದ್ಘಾಟನೆ ಮಾಡಿದ್ದಾರೆ. ಜೋಶಿಗೆ ವಿಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್, ಶಾಸಕ ಮಹೇಶ್ ತೆಂಗಿನಕಾಯಿ ಸಾಥ್ ಕೊಟ್ಟರು. ಗರ್ವಾಪ್ಸಿ ಆದರೂ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಕಾರ್ಯಕ್ರಮದಿಂದ ದೂರ ಉಳಿದಿದ್ದಾರೆ. ಏನೇ ಅಭಿಯಾನ ಮಾಡಿದ್ರೂ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ₹1 ಗುತ್ತಿಗೆ ಹಣ ಪಡೆಯದೆ ಕೆಲಸ ಮಾಡಿಸಿದ್ದೇನೆ. ಯಾವ ಗುತ್ತಿಗೆದಾರ ಜೊತೆ ಚಹಾ ಕೂಡ ಸೇವಿಸಿಲ್ಲ. ಕೇಂದ್ರದ ಯೋಜನೆ ಜನರಿಗೆ ತಲುಪಿಸೋದಕ್ಕೆ ಶ್ರಮ ಪಟ್ಟಿದ್ದೇನೆ. ಪರ ವಿರೋಧ ಮಾತನಾಡಿದರೂ ಕೂಡ ತಲೆ ಕೆಡಿಸ್ಕೋದಿಲ್ಲ ಅಂತ ಹೇಳಿದರು. ಗೋಬ್ಯಾಕ್ ಅಭಿಯಾನದ ವಿರುದ್ಧ ಶೋಭಾ ಕರಂದ್ಲಾಜೆ ಗರಂ ಆಗಿದ್ದಾರೆ. ಒಬ್ಬರನ್ನ ತೇಜೋವಧೆ ಮಾಡಿ ಟಿಕೆಟ್ ಕೇಳೋದು ಸರಿಯಲ್ಲ. ಟಿಕೆಟ್ ಕೇಳೋದಕ್ಕೂ ರೀತಿಗಳಿರುತ್ತೆ. ಹೈಕಮಾಂಡ್ ಇದಕ್ಕೆ ಉತ್ತರ ನೀಡುತ್ತೆ. ಅಭಿವೃದ್ಧಿ ವಿಚಾರವಾಗಿ ಚುನಾವಣೆ ಎದುರಿಸ್ತೇನೆ ಎಂದು ಹೇಳಿದ್ದೇನೆ. ಏನೋ ನಾನು ಅಭಿವೃದ್ಧಿ ಮೂಲಕ ಉತ್ತರಿಸುವೆ ಅಂತ ಕೂಡ ಹೇಳಿದರು. ಬಳ್ಳಾರಿ ಜಿಲ್ಲೆ ಕೊಳಗಲ್ನಲ್ಲಿ ದೇವರ ಮೂರ್ತಿ ಕೂರಿಸುವ ವಿಚಾರದಲ್ಲಿ 2 ಗುಂಪುಗಳ ಮಧ್ಯೆ ಗಲಾಟೆ ಆಗಿದೆ. ಕೋರ್ಟ್ನಲ್ಲಿ ದೇಗುಲದ ಗೋಪುರ ಕಾಂಪೌಂಡ್ ಕಟ್ಟೋದಕ್ಕೆ ಅನುಮತಿ ಸಿಕ್ಕಿತ್ತು. ಈ ವೇಳೆ ಎರಿತಾತ ಸ್ವಾಮಿಯ ಮೂರ್ತಿ ಪ್ರತಿಷ್ಠಾಪನೆಗೆ ಮತ್ತೊಂದು ಗುಂಪು ವಿರೋಧಿಸಿದೆ. ಗ್ರಾಮದಲ್ಲಿ ಸೆಕ್ಷನ್ 144 ಜಾರಿ ಮಾಡಲಾಗಿದೆ. 12 ಲಕ್ಷ ಮೌಲ್ಯದ ಕಳ್ಳಬಟ್ಟಿ ಸೀಸ್ ಮಾಡಿರುವಂತಹ ಘಟನೆ ಬೆಳಗಾವಿಯ ಸೋನಟ್ಟಿ ಗ್ರಾಮದಲ್ಲಿ ನಡೆದಿದೆ. ಡಿಸಿಪಿ ಸೇರಿದ ಹಾಗೆ 200ಕ್ಕೂ ಹೆಚ್ಚು ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ. 200 ಲೀಟರ್ ಕಳ್ಳಬಟ್ಟಿ ಇರುವಂತಹ 26 ಬ್ಯಾರಲ್ ಅನ್ನು ವಶಕ್ಕೆ ಪಡೆಯಲಾಗಿದೆ. 30 ಲೀಟರ್ ಇರುವಂತಹ 17 ಬ್ಯಾರಲ್ ಸಾರಾಯಿ ಸೀಸ್ ಮಾಡಿದ್ದಾರೆ. ಕೊಪ್ಪಳದ ತಾಲೂಕಿನ ಹುಲಿಗಮ್ಮ ದೇವಿಯ ಭಕ್ತರಿಗೆ ಬರದ ಬಿಸಿ ತಟ್ಟಿದೆ. ಸ್ನಾನಕ್ಕೆ ನೀರಿಲ್ಲದೆ ಭಕ್ತರು ಪರದಾಡ್ತಿದ್ದಾರೆ. ಕೂಗಳತೆ ದೂರದಲ್ಲಿ ತುಂಗಭದ್ರಾ ಜಲಾಶಯ ಇದ್ರೂ ಕೂಡ ನೀರಿಗಾಗಿ ಪರಿತಪಿಸುವಂತಾಗಿದೆ. ಗಬ್ಬೆದ್ದು ನಾರ್ತಿರುವಂತಹ ನೀರಿನಲ್ಲಿಯೇ ಸ್ನಾನ ಮಾಡಲಾಗ್ತಿದೆ. ಅಲ್ಲಿ ಏನೋ ಜಲಾಶಯದಿಂದ ನೀರು ಬಿಡುವಂತೆ ಭಕ್ತರು ಆಗ್ರಹಿಸುತ್ತಿದ್ದಾರೆ. ಕಾಂಗ್ರೆಸ್ ಮತ್ತು ಆಪ್ ನಡುವಿನ ಸೀಟು ಹಂಚಿಕೆ ಘೋಷಣೆ ಆಗಿದೆ. ದೆಹಲಿಯಲ್ಲಿ ಉಭಯ ನಾಯಕರು ಜಂಟಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಹರಿಯಾಣದಲ್ಲಿನ 9 ಕ್ಷೇತ್ರ ಕಾಂಗ್ರೆಸ್ಗೆ, 1 ಕ್ಷೇತ್ರ ಆಪ್ ಪಾಲಾಗಿದೆ. ಚಂಡೀಗಢ, ಗೋವಾದಲ್ಲಿ ಎಲ್ಲಾ ಸೀಟ್ಗಳು ಕಾಂಗ್ರೆಸ್ ಆಗಿದೆ. ಆಂಧ್ರ ಪ್ರದೇಶ ವಿಧಾನಸಭಾ ಚುನಾವಣೆಗೆ ಟಿಡಿಪಿ ಮತ್ತು ಜನಸೇನಾ ಪಾರ್ಟಿಯ ಅಭ್ಯರ್ಥಿಗಳ ಮೊದಲ ಪಟ್ಟಿ ಪ್ರಕಟವಾಗಿದೆ. ಮಾಜಿ ಸಿಎಂ ಚಂದ್ರಬಾಬು ನಾಯ್ಡು ಮತ್ತು ಪವನ್ ಕಲ್ಯಾಣ್ ಜಂಟಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಮೊದಲ ಪಟ್ಟಿಯಲ್ಲಿ 118 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರು ಪ್ರಕಟವಾಗಿದೆ. ಭಾರತ್ ಜೋಡೋ ನ್ಯಾಯಯಾತ್ರೆಯಲ್ಲಿ ಪ್ರಿಯಾಂಕಾ ಗಾಂಧಿ ಭಾಗಿಯಾಗಿದ್ದಾರೆ. ಸಹೋದರ ರಾಹುಲ್ ಗಾಂಧಿಯ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಉತ್ತರ ಪ್ರದೇಶದ ಮರ್ದಾಬಾದ್ನಲ್ಲಿ ಯಾತ್ರೆ ಸಾಗಿದೆ. ಇಬ್ಬರನ್ನ ನೋಡೋದಕ್ಕೆ ಜನ ಕಿಕ್ಕಿರಿದು ಸೇರಿದರು. ಕರ್ನಾಟಕದ ಯುವ ಕ್ರಿಕೆಟಿಗ ಕೆ ಹೊಯ್ಸಳ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಏಜಸ್ ಸೌತ್ ಝೋನ್ ಮ್ಯಾಚ್ ಟೂರ್ನಿಯಲ್ಲಿ ಕ್ರಿಕೆಟಿಗ ಉಸಿರು ಚೆಲ್ಲಿದ್ದಾರೆ. ಕರ್ನಾಟಕ ಗುರುವಾರ ತಮಿಳುನಾಡು ತಂಡವನ್ನು ಮಣಿಸಿತ್ತು. ಪಂದ್ಯ ಗೆದ್ದ ಬಳಿಕ ಸಂಭ್ರಮಾಚರಣೆ ಮಾಡುವಾಗ ಹೃದಯಾಘಾತ ಸಂಭವಿಸಿದೆ. ಹಳ್ಳಿಕಾರ್ ಒಡೆಯ ಎನ್ನುವ ಬಿರುದು ತೆಗೆಯುವಂತೆ ವರ್ತೂರು ಸಂತೋಷ್ಗೆ ಎಚ್ಚರಿಕೆ ಕೊಡಲಾಗಿದೆ. ಹಳ್ಳಿಕಾರ್ ಸಂರಕ್ಷಕ ರವಿ ಪಟೇಲ್
ಕಾನೂನು ಸಮರ ಸಾರೋದಾಗಿ ಹೇಳಿದ್ದಾರೆ. ಹಳ್ಳಿಕಾರ್ ಜನಾಂಗಕ್ಕೆ ವರ್ತೂರು ಸಂತೋಷ್ ಅಪಮಾನ ಮಾಡಿದ್ದಾರೆ. ಹಳ್ಳಿಕಾರ್ ಒಡೆಯ ಬಿರುದು ಇಟ್ಕೊಂಡಿದ್ದು ಸರಿಯಲ್ಲ ಅಂತ ಅವರು ಹೇಳಿದರು. ಸಾಲು ಸಾಲು ವಿವಾದಗಳ ಬೆನ್ನಲ್ಲೇ ನಟ ದರ್ಶನ್ ರಿಲ್ಯಾಕ್ಸ್ ಮೂಡ್ಗೆ ಜಾರಿದ್ದಾರೆ. ಸ್ನೇಹಿತರ ಜೊತೆ ಪಾರ್ಟಿ ಮಾಡಿರುವಂಥ ವಿಡಿಯೋ ವೈರಲ್ ಆಗಿದೆ. ಪಾರ್ಟಿಯಲ್ಲಿ ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ನಟ ದರ್ಶನ್ ಬಿಂದಾಸ್ ಆಗಿ ಸ್ಟೆಪ್ ಹಾಕಿದ್ದಾರೆ. ಈ ವಿಡಿಯೋ ಮತ್ತು ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ ಹಂಚಿಕೊಳ್ತಿದ್ದಾರೆ. ಅಲಿಬಾಗ್ನಲ್ಲಿ 12 ಕೋಟಿ ರೂಪಾಯಿ ಮೌಲ್ಯದ ಜಮೀನು ಖರೀದಿಸಿದ ಬಳಿಕ ಕಿಂಗ್ ಖಾನ್, ಶಾರುಖ್ ಪುತ್ರಿ ಸುಹಾನಾ ಖಾನ್ 10 ಕೋಟಿ ರೂಪಾಯಿಗೂ ಹೆಚ್ಚಿನ ಮೌಲ್ಯದ ಮತ್ತೊಂದು ಪ್ರಾಪರ್ಟಿಯನ್ನು ಖರೀದಿ ಮಾಡಿದ್ದಾರೆ ಅಂತ ವರದಿಯಾಗಿದೆ. ಕಳೆದ ವರ್ಷವಷ್ಟೇ RCS ಮೂಲಕ ಸುಹಾನಾ ಚಿತ್ರರಂಗಕ್ಕೆ ಎಂಟ್ರಿ ಆಗಿದ್ರು. ಪ್ರವಾಸವನ್ನ ಇಷ್ಟಪಡುವಂತ ನಟಿ ಸಮಂತಾ ಮಲೇಷ್ಯಾದಿಂದ ತಮ್ಮ ಒಂದಷ್ಟು ಬೋಲ್ಡ್ ಲುಕ್ನ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ. ಸಮಂತಾ ಸ್ವಿಮ್ ಸೂಟ್ ಅನ್ನು ಧರಿಸಿ ಆ ಒಂದು ಚಿತ್ರವನ್ನು ಪೋಸ್ಟ್ ಮಾಡಿದ್ದಾರೆ. ಇದು ಈಗ ವೈರಲ್ ಆಗಿದೆ.